ಮಿಲೆಟ್ ನೂಡಲ್ಸ್, ರಾಗಿ ಪಫ್, ಕೀನ್ವಾ ಫ್ಲೇಕ್ಸ್, ಮಿಲೆಟ್ ಕುಕ್ಕೀಸ್ ಅಂತ ಹೆಸರು ಕೇಳಿದ ತಕ್ಷಣ ನಮಗೆ ಓ ಸೂಪರ್ ಇದನ್ನು ನಾನು ಸೇಫಾಗಿ ತೊಗೊಳ್ಬೋದು ಅಂತ ಮೇಜರ್ಲಿ ಹೆಲ್ತ್ ಕಾನ್ಷಿಯಸ್ ಕಸ್ಟಮರ್ಸ್ ಅಂದ್ಕೊಳ್ತಿರ್ತಾರೆ. ಬಟ್ ಇವೆಲ್ಲ ಹೋಲ್ಸಮ್ ಅಂತ ಅನಿಸಿದ್ರು, ಗಿಲ್ಟ್ ಫ್ರೀ ಅಂತ ಅನಿಸಿದ್ರು, ನಿಜವಾಗ್ಲೂ ಇವು ಹೆಲ್ದಿನಾ ಅಂತ ನೀವು ಪ್ರತಿಯೊಂದು ಪ್ರಾಡಕ್ಟ್ ತೊಗೊಳ್ಳೋಕೆ ಮುಂಚೆ ಪ್ರಶ್ನೆ ಮಾಡಲೇಬೇಕು. ಬಹಳಷ್ಟು ಈ ಥರ ಪಫ್ ಅಂದಿದ ತಕ್ಷಣ ಅದು ಹೆಂಗೆ ಆ ಥರ ನ್ಯಾಚುರಲಾಗಿ ಮಾಡೋಕ್ಕೆ ಸಾಧ್ಯ? ಹೈಲಿ ಪ್ರಾಸೆಸ್ಡ್ ಅಲ್ವಾ. ಆ ಕ್ರಂಚ್ ಬರಬೇಕು ಅಂದರೆ ಶೆಲ್ಫ್ ಲೈಫ್ ಅಂದರೆ ಅಲ್ಲಿ ಇಲ್ಲಿ ಮಾರಾಟಕ್ಕೆ ಇಟ್ಟಿರ್ತಾರಲ್ಲ 4-5 ಅಂಗಡಿಗಳಲ್ಲಿ 6-7 ತಿಂಗಳ ತನಕ ವರ್ಷಾನುಗಟ್ಲೆ ಇರುತ್ತೆ ಶೆಲ್ಫ್ ಲೈಫ್. ಹೇಗಿರೋಕ್ಕೆ ಸಾಧ್ಯ? ಸೊ ಈ ಕ್ರಂಚು, ಈ ಲಾಂಗರ್ ಶೆಲ್ಫ್ ಲೈಫ್, ಈ ಪರ್ಫೆಕ್ಟ್ ಶೇಪ್ ಎಲ್ಲ ಬರಬೇಕು ಅಂದರೆ ಇಂಡಸ್ಟ್ರಿನಲ್ಲಿ ಬಹಳಷ್ಟು ಪ್ರಾಸೆಸಿಂಗ್ ಆಗಿರಬೇಕು. ಹೈ ಹೀಟ್, ಪ್ರೆಷರ್ ಮತ್ತು ಕೆಮಿಕಲ್ ಅಡಿಟಿವ್ಸ್ನ ಹಾಕೇ ಇರ್ತಾರೆ. ಮತ್ತು ಮುಂದ್ಗಡೆ ನೋಡಿದ್ರೆ ಮಿಲೆಟ್ಟಿಂದ ಮಾಡಿರೋದು ಅಂತ ಇರುತ್ತೆ. ಹಿಂದ್ಗಡೆ ತಿರುಗಿಸಿ ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ 30%ಗಿಂತ ಕಡಿಮೆ ಅದರಲ್ಲಿ ಮೇಜರ್ ಇಂಗ್ರೀಡಿಯೆಂಟ್ ಇತ್ತು ಅಂತಂದರೆ ಇಟ್ ಈಸ್ ನಾಟ್ ಟ್ರೂ ಅಲ್ವಾ. ಈಗ ಇನ್ನೇನು ಹಾಕಿರ್ಬೋದು, ಮೈದಾ ಹಾಕಿರ್ಬೋದು, ಸ್ಟೆಬಿಲೈಸ್, ಫ್ಲೇವರ್ ಎನ್ಹ್ಯಾನ್ಸರ್ಸು, ಪ್ರಿಸರ್ವೇಟಿವ್ಸು ಖಂಡಿತವಾಗಿ ಇದ್ದೇ ಇರುತ್ತೆ ಮಿಕ್ಕಿದ್ದೆಲ್ಲ. ಸೊ ಒಂದು ನಿಮಿಷ ನಿಂತು ಯೋಚನೆ ಮಾಡಿ, ಇದನ್ನು ನೀವು ಮನೆಯಲ್ಲೇ ಆರ್ಟಿಫಿಷಿಯಲಾಗಿ ಇಲ್ಲಿ ಕೊಟ್ಟಿರೋ ಇಂಗ್ರೀಡಿಯೆಂಟ್ಸಿಂದ ಮಾಡ್ಬೋದಾ ಅಂತ. ಆನ್ಸರ್ ಎಸ್ ಆದರೆ ಓಕೆ, ಆನ್ಸರ್ ನೋ ಆದರೆ ದಯವಿಟ್ಟು ಇದು ಹೆಲ್ದಿ ಅಲ್ಲ ಅಂತ ನಂಬಿ ಮುಂದೆ ಹೋಗಿ ಬೇರೆ ಸೆಕ್ಷನ್ಗೆ. ಮತ್ತು ಟ್ರೂಲಿ ಕ್ಲೀನ್ ಪ್ರಾಡಕ್ಟ್ ಅಂತ ಹೆಂಗೆ ಗೊತ್ತಾಗುತ್ತೆ? ಕಡಿಮೆ ಸಾಮಗ್ರಿಗಳಿಂದ ಮಾಡಿರಬೇಕು, ನಿಮಗೆ ಅರ್ಥ ಆಗಬೇಕು ಅವು ಏನು ಅಂತ. ಮತ್ತು ಹಿಡನ್ ಆ್ಯಡಿಟಿವ್ಸು ಯಾವುದ್ಯಾವುದೋ ಬೇರೆ ಹೆಸರಿಂದ ಹಾಕಿ ಸೇಲ್ ಮಾಡೋಕ್ಕೆ ಯೋಚನೆ ಮಾಡಿರಬಾರ್ದು ಅಲ್ಲಿ. ಸೊ ಹೆಲ್ದಿ ಫುಡ್ ಬರೀ ಟ್ರೆಂಡಿ ಇಂಗ್ರೀಡಿಯೆಂಟ್ಸ್ ಮಾರ್ಕೆಟಲ್ಲಿ USP ಥರ ಸೇಲ್ ಆಗ್ತಿರೋ ಐಟಮ್ಸ್ ಅಲ್ಲ. ಇಟ್ಸ್ ಅಬೌಟ್ ಆನೆಸ್ಟಿ, ಪ್ರೊಸೆಸಿಂಗ್ ಆ್ಯಂಡ್ ಫಾರ್ಮುಲೇಷನ್. ಬಹಳ ಕಷ್ಟ ರೀ ನ್ಯಾಚುರಲ್ ಹೆಲ್ದಿ ಪ್ರಾಡಕ್ಟ್ಸ್ನ ಟೇಸ್ಟಿಯಾಗಿ ನಿಮಗೆ ಕೊಡೋ ಅಂಥದ್ದು. ಬಹಳಷ್ಟು ಇಂಡಿಯನ್ ಬ್ರ್ಯಾಂಡ್ಸ್, ಟಾಟ್ಸ್ ಆ್ಯಂಡ್ ಮಾಮ್ಸ್ ಅದರಲ್ಲೊಂದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ, ತುಂಬ ಶ್ರಮ ವಹಿಸ್ತಿದ್ದಾವೆ ನಿಮಗೆ ಹೆಲ್ದಿ ಪ್ರಾಡಕ್ಟ್ಸ್ ಕೊಡಲಿಕ್ಕೆ. ಸೊ ಪ್ಲೀಸ್ ಹೆಲ್ದಿ ಬ್ರ್ಯಾಂಡ್ನ ಹುಡುಕಿ ಹೆಲ್ದಿ ಪ್ರಾಡಕ್ಟ್ಸ್ನ ತೊಗೊಳ್ಳಿ. ಯಾಕಂದರೆ ನಿಜವಾದ ಹೆಲ್ದಿ ಪ್ರಾಡಕ್ಟ್ಗೆ ಡಿಸ್ಗೈಸ್, ಮರೆಮಾಚು ಬೇಕಾಗಿಲ್ಲ.